ಭೀಮವ್ವ, ಭೀಮವ್ವ. ಯಾಕ್ ಮಾವ ಗಾಬರಿಯಿಂದ ಬಂದ್ರಿ? ಏನಾತು? ಪೂಜಾರಿ ಸೀರಪ್ಪ ಸತ್ತೋದ್ನವ್ವ, ಸತ್ತೋದ. ಲೋಕದ ಋಣ ಮುಗಿದ್ಮ್ಯಾಲ ಎಲ್ಲಾರು ಒಂದಿನ ಹೋಗೋದ. ಸೀರಪ್ಪ ತನ್ನ ಸಾವಿಗೆ ಭೀಮವ್ವ ಕಾರಣ ಅಂತ ಅಪವಾದ ಹೊರಿಸಿ ಸತ್ತಾನ. ಜನ ಅದನ್ನ ನಿಜ ಅನ್ಕೊಂಡು ಭೀಮವ್ವ ಪೂಜಾರಿಗೆ ಮಾಟ ಮಂತ್ರ ಮಾಡಿಸಿದ್ಲು, ಅದಕ್ಕ ಅವ ಸತ್ತ ಅಂತ ಆಡ್ಕೊಳಕ್ ಹತ್ಯಾರ. ಅವನ್ ಕರ್ಮ ಹೆಚ್ಚಾಗಿ ಅವ ಸತ್ರ, ಅದಕ್ಕೂ ನನಗೂ ಏನ್ ಸಂಬಂಧ? ಜನ ಸಂಬಂಧ ಕಟ್ ಮಾತಾಡ್ತಿದಾರವ್ವ. ಅವತ್ ನಿನ್ನ ಮನ್ಯಾಗ ಆಡಿದ ಮಾತನ್ನ ಜನ ತಪ್ಪಾಗಿ ತಿಳ್ಕೊಂಡಿದಾರ. ಅದು ನಾನ್ ಆಡಿದ ಮಾತಲ್ಲ, ಧರ್ಮ ಆಡಿಸಿದ ಮಾತು. ಅದು ನಿಜಾನವ್ವ. ಆದ್ರೆ ಮಂತ್ರ ಶಕ್ತಿನೇ ನಿಜ ಅಂತ ನಂಬು ಕೂತಿರೋ ಮಂದಿ ದೈವ ಶಕ್ತಿನ ನಂಬೋದು ಅಷ್ಟು ಸುಲಭ ಅಲ್ಲ. ಮಾವ, ನಿಂದ ಮಾಡಿದ್ರೆ ಯಾವ್ದು ಚಂದ ಕಾಣೋದಿಲ್ಲ. ನಂದಿ ಹೋಗ್ತೈತಿ ದೀಪ ಅನ್ನೋದು ಇವತ್ತೇ ತಿಳಿದು ಹೋಗ್ಲಿ. ಬನ್ರಿ ನನ್ ಜೊತೆ. ರಾಮ ಭಕ್ತ, ದಿವ್ಯ ಶಕ್ತ ಅಂತ ಹೆಸರಾಗಿರೋ ಹನುಮಂತ ದ್ಯಾವ್ರೆ, ನಿನ್ನ ಗುಡಿಲಿ ಮೊಳುಗ್ತಾ ಇರೋ ಈ ಗಂಟೆನಾದ ನಿಶ್ಶಬ್ದವಾಗ್ಲಿ, ನಿಶ್ಶಬ್ದವಾಗ್ಲಿ, ನಿಶ್ಶಬ್ದವಾಗ್ಲಿ. ನಿನ್ನೆ ಆರಾಧ್ಯ ದೈವ ಅಂತ ನಂಬಿದ ಪೂಜಾರಿ ಸೀರಪ್ಪ ಸತ್ತು ನನ್ ಮೇಲೆ ಅಪ್ಪಾದ ಹೊರಸ್ಯಾನ. ಅವನ್ ಸಾಯೋದಕ್ಕ ನಾನ್ ಕಾರಣನ? ನಾನೇನಂತ ಅಪರಾಧ ಮಾಡೀನಿ? ನನಗ್ಯಾಕಿಂತ ಶಿಕ್ಷೆ ಕೊಟ್ಟಿ? ಎಲ್ಲ ಗೊತ್ತಿದ್ದು ಗೊತ್ತಿಲ್ದರ ನಂಗೆ ಯಾಕೆ ಸುಮ್ಮನೆ ಕುಂತಿದ್ದಿ? ಆ ಸೀರಪ್ಪ ಮಾಡಿದ್ ನಿನಗ್ ಸರಿ ಅನ್ಸಿದ್ರ, ನಾನ್ ಈ ಭೂಮಿಗ್ ಭಾರ ಆಗಿದ್ರ ನನ್ ಜೀವ ತಗೊಂಡ್ಬಿಡು. ಈ ಜಗತ್ತಿನ ಜಂಜಾಟನೆ ಬ್ಯಾಡ ನನ್ಗ. ಇದು ನಿನ್ ಹೇಳೋ ಶಕ್ತಿ ಇಲ್ಲ ಅಂದ್ರ ಇಲ್ಲೇ ನಿನ್ ಗುಡಿಯೊಳಗೆ ಪ್ರಾಣ ಬಿಟ್ಬಿಡ್ತೀನಿ. ಇದು ಸತ್ಯ. ಶ್ರೀರಾಮಚಂದ್ರನ್ ಮೇಲೆ ಆಣೆ, ಶ್ರೀರಾಮಚಂದ್ರನ್ ಮೇಲೆ ಆಣೆ. ಮಗಳೇ ಭೀಮಾ, ಅಧೈರ್ಯಳಾಗಬೇಡ. ಅಪಕಾರ ಮಾಡುವ ಜನರು ಅಪಕೀರ್ತಿಗೆ ಹೆದರಲಾರರು. ದುಷ್ಟ ಸೀರಪ್ಪನ ಮಾಟ ಮಂತ್ರ ಅವನ ಆಯುಷ್ಯನ್ನೇ ನುಂಗಿ ಹಾಕಿತು. ಅದಕ್ಕೆ ಹೊಣೆ ನೀನೆಲ್ಲ ಮಗಳೇ. ಭೀಮಾ, ಆಡಿಕೊಳ್ಳುವ ಜನರ ಮಾತಿಗೆ ತಲೆ ಕೊಡಬೇಡ. ಕೆಚ್ಚೆದೆಯಿಂದ ಮುಂದಡಿಯಿಡು. ನಿನ್ನ ಮೇಲೆ ಬಂದಿರುವ ಅಪವಾದ ಕ್ಷಣದಲ್ಲೇ ಮಾಯವಾಗುತ್ತದೆ. ಧೈರ್ಯವಾಗಿ ಹೋಗಿ ಬಾ ಮಗಳೇ. ನನ್ನ ಆಶೀರ್ವಾದ ಎಂದೆಂದೂ ನಿನ್ನ ಮೇಲಿರುತ್ತದೆ. ಊರೊಳಗ ಏನಾದ್ರೂ ಮಕ್ಳು ಮರಿಗ್ ತೊಂದ್ರೆ ಬಂದ್ರ ತಾಯ್ತ ಕಟ್ಟಿ ಆರಾಮ್ ಮಾಡ್ತಿದ್ದ. ದೆವ್ವ ಹಿಡಿದ್ರ ಮಂತ್ರ ಹಾಕಿ ಮೈಯಾಗಿನ ಜಡ್ ಕಳಿತಿದ್ದ. ಅಂತವ್ಗೆ ಕೇಳ್ದಲ್ಲ ಬರಂಗ್ ಮಾಡಿ ಸಾಯಂಗ್ ಮಾಡ್ಬಿಟ್ಲು ಈ ಭೀಮವ್ವ. ಮಾಡೋದು ಮಾಡ್ಬಿಟ್ಟು ಹೆಂಗ್ ಬರಕತ್ತ ನೋಡು ಮಳಿ ಹೆಂಗ. ನಮ್ಗಾಗ್ಬೇಕಪ್ಪ ಅಕ್ಕಿ ವಿಚಾರ. ಆಮೇಲೆ ನಮ್ಗ ಮಾಟ ಮಂತ್ರ ಮಾಡ್ಬಿಟ್ಟಾಳು. ಮಾಡ್ತಾಳ ಬಾ, ನನ್ ಗಂಡ ಬದುಕಿದ್ದಾಗ ನೋಡಿದ್ದೆ. ಸತ್ ಮೇಲೆ ಹೆಂಗದನೋ ಅವ್ನ ಹೆಂಡತಿ ಮಕ್ಳು ಹೆಂಗ್ ಹೇಳ್ತಾರಂತ ನೋಡಕ್ ಬಂದೆ ನಾವ. ಸೀರಪ್ಪ, ಸತ್ ಹೋದ ಮನುಷ್ಯ ಬದುಕಿರೋ ಜನಕ್ಕೆ ಸಮಸ್ಯೆ ಆಗ್ಬಾರ್ದು. ನಿನ್ ಸಾವ್ ಯಾರ್ ಕಾರಣ ಅಂತ ಎದ್ದು ನಿಜ ಹೇಳು. ಹುಚ್ಚಿ, ಸತ್ತವನ್ ಹೆಂಗ್ ಕೇಳ್ತಾಳ ನೋಡು. ಸತ್ತವನೇನಾರ ಎದ್ದು ಮಾತಾಡ್ತಾನೇನು? ನಿನ್ ಸಾವ್ಗೆ ನನ್ನನ್ ಯಾಕೆ ಹೊಣೆ ಮಾಡ್ದಿ? ನಿಜ ಹೇಳು. ಹೇಳ್ದಿದ್ರೆ ಕೊಪ್ಪದ ಆಂಜನೇಯನ್ ಮೇಲೆ ಆಣೆ, ಕೊಪ್ಪದ ಆಂಜನೇಯನ್ ಮೇಲೆ ಆಣೆ, ಕೊಪ್ಪದ ಆಂಜನೇಯ. ಇಲ್ರಿ, ಹೆದರ್ಬ್ಯಾಡ್ರಿ. ನಾನು ದೆವ್ವ ಅಲ್ಲ. ಭೀಮವ್ವನ ಆಜ್ಞೆ ಪಾಲಿಸೋಕೆ ಮತ್ತೆ ಎದ್ದು ಮಾತಾಡ್ತಾ ಇರೋ ಪೂಜಾರಿ ಸೀರಪ್ಪ. ನೀವ್ಯಾರಾದ್ರೂ ಇಲ್ಲಿಂದ ಹೋದ್ರೆ ರಕ್ತಕಾರಿ ಸಾಯ್ತೀರಾ. ಭೀಮವ್ವ ಪರಮ ಸಾಧ್ವಿ. ಆಕಿ ಶಾಪದಿಂದ ನಾನು ಸಾಯ್ಲಿಲ್ಲ. ಆಕಿಗೆ ದೆವ್ವ ಹಿಡಿದಿದೆ ಅಂತ ಸುಳ್ಳು ಸುದ್ದಿ ಹಬ್ಸಿ ದೈವ ಶಕ್ತಿನ ನಿನ್ಸಿದ್ದಕ್ಕೆ ನನ್ ಜೀವ ನಂದೋಯ್ತು. ಇದ್ರಾಗ ಭೀಮ ಉಳಿದೇನು ತಪ್ಪಿಲ್ಲ. ಭೀಮವ್ವ ಸಾಮಾನ್ಯಳಲ್ಲ, ದೈವ ಸಂಭೂತಳು. ಇಟಿಗಿಯ ಪುಣ್ಯದ ರಾಶಿ, ಕೊಪ್ಪದ ಬೆಳಕು. ಅವನ್ ಪೂಜೆ ಮಾಡಿ ಆಶೀರ್ವಾದ ಪಡೀರಿ. ನಿಮಗೆಲ್ಲ ಒಳ್ಳೇದಾಗ್ತೈತಿ. ಯವ್ವ ಭೀಮವ್ವ. ಏನಪ್ಪ? ಯವ್ವ, ಈ ಲೋಕದಿಂದ ನನ್ನ ಆತ್ಮನ ಬಿಡುಗಡೆ ಮಾಡವ್ವ. ನಿಜ ಹೇಳಿ ಧರ್ಮದ ಹೆಸರಿಗೆ ಕಳಂಕ ಬರ್ದಂಗ್ ಮಾಡಿದೀಯ. ನೀನ್ ಧರ್ಮ ಕಳೆದು ಆತ್ಮಕ್ ಶಾಂತಿ ಸಿಗ್ತೈತಿ ಅಂತ ಧರ್ಮ ಹೇಳ್ತಿದ್ದಾನ.
ದೇವಾಯ ನಮಃ.